ಓಂ ನಮಃ ಶಿವಾಯ. ಎಲ್ಲರಿಗೂ ಆದರದ ವಂದನೆಗಳು. ಮೇಷರಾಶಿಯ ಬಂಧುಗಳೇ, ಇಂದಿನ ಈ ವಿಶೇಷ ಮಾಹಿತಿಯಲ್ಲಿ ಈ 4 ದಿನಗಳ ದೈನಂದಿನ ಗ್ರಹಗತಿಗಳ ವಿಶ್ಲೇಷಣೆಯಂತೆ ಮಾರ್ಚ್ 23, 24, 25, 26 ಮತ್ತು 29 ರಂದು ನಿಮ್ಮ ಬದುಕಿನಲ್ಲಿ ಜರುಗಲಿರುವ ಕೆಲವು ಅನಿರೀಕ್ಷಿತ ಪಲ್ಲಟಗಳ ಬಗ್ಗೆ ನಾವು ಚರ್ಚೆ ಮಾಡಲಿದ್ದೇವೆ. ಅಷ್ಟೇ ಅಲ್ಲದೆ, ಮೇಷರಾಶಿಯವರೇ, ನೀವು ಸಾಧಾರಣ ಮನುಷ್ಯರಲ್ಲ. ನೀವು ಎಲ್ಲೇ ನೆಲೆಸಿದ್ದರೂ ನಿಮ್ಮಲ್ಲಿ ಒಂದು ವಿಶಿಷ್ಟವಾದ ಶಕ್ತಿ, ಸಾಹಸ ಪ್ರವೃತ್ತಿ ಮತ್ತು ಭವಿಷ್ಯವನ್ನು ಮುಂಗಾಣುವ ಕಲೆ ಅಡಗಿದೆ. ಮತ್ತೊಂದು ವಿಷಯವೇನೆಂದರೆ, ಈ 4 ದಿನಗಳ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಜಾಗರೂಕತೆಗಳನ್ನು ವಹಿಸಬೇಕಾಗಬಹುದು ಹಾಗೂ ಕೆಲವು ಹಿತಕರವಾದ ವಾರ್ತೆಗಳನ್ನು ನೀವು ಕೇಳಿಸಿಕೊಳ್ಳಬಹುದು. ಈ ಮಾಹಿತಿಯನ್ನು ಎಲ್ಲಿಯೂ ಅರ್ಧಕ್ಕೆ ಬಿಡಬೇಡಿ, ಸಂಪೂರ್ಣವಾಗಿ ಆಲಿಸಿ. ಮಾರ್ಚ್ 23 ರಿಂದ 26 ರವರೆಗಿನ ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಘಟಿಸುವ ಕೆಲವು ಘಟನೆಗಳು ತೀರಾ ಅನಿರೀಕ್ಷಿತವಾಗಿರಲಿವೆ. ನೀವು ಅವುಗಳನ್ನು ಕೇಳಿದಾಗ ಅಚ್ಚರಿಗೊಳ್ಳುತ್ತೀರಿ ಮತ್ತು ಕೆಲವು ಕ್ಷಣ ಆಘಾತಕ್ಕೊಳಗಾಗುವ ಸಾಧ್ಯತೆಯೂ ಇರುತ್ತದೆ. ದೈನಂದಿನ ಜ್ಯೋತಿಷ್ಯ ಫಲಗಳ ಆಧಾರದ ಮೇಲೆ ಈ 4 ದಿನಗಳು ನಿಮ್ಮ ಬದುಕಿಗೆ ಒಂದು ವಿಶೇಷವಾದ ತಿರುವು ನೀಡಲಿವೆ. ಆದರೆ ಇದರಲ್ಲಿ ಒಂದು ಮುಖ್ಯವಾದ ವಿಚಾರವೂ ಅಡಗಿದೆ. ಈ 4 ದಿನಗಳಲ್ಲಿ ಮಹಿಳೆಯ ಪಾತ್ರವು ಅತ್ಯಂತ ನಿರ್ಣಾಯಕವಾಗಿರುತ್ತದೆ. ಹೌದು, ಒಂದು ಶುಭವಾರ್ತೆ ಏನೆಂದರೆ, ನೀವು ಎಂದಿಗೂ ಕಲ್ಪನೆ ಮಾಡದ ರೀತಿಯಲ್ಲಿ ಒಬ್ಬ ಮಹಿಳೆಯ ಮೂಲಕ ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆ ಉಂಟಾಗಲಿದೆ. ಇದು ಅತಿ ಸಾಮಾನ್ಯ ವಿಷಯವಲ್ಲ. ಆದ್ದರಿಂದ ನೀವು ಎಲ್ಲಿದ್ದರೂ ಈ ಮಾಹಿತಿಯನ್ನು ಆತುರವಾಗಿ ಕೇಳಬೇಡಿ. ಒಬ್ಬಂಟಿಯಾಗಿ ಕುಳಿತು ಪ್ರಶಾಂತವಾಗಿ ಆಲಿಸಿ. ನಿಮ್ಮ ಚಿತ್ತವನ್ನು ಶಾಂತವಾಗಿ ಇರಿಸಿಕೊಳ್ಳಿ. ಎಲ್ಲಿಯೂ ಮಾಹಿತಿಯನ್ನು ತಪ್ಪಿಸಿಕೊಳ್ಳಬೇಡಿ. ನೀವು ಮಧ್ಯದಲ್ಲಿ ಬಿಟ್ಟುಬಿಟ್ಟರೆ ನಿಮಗೆ ಯಾವುದೂ ಸರಿಯಾಗಿ ಅರ್ಥವಾಗುವುದಿಲ್ಲ. ಏಕೆಂದರೆ ನೀವು ಈಗ ಕೇಳಲಿರುವ ವಿಚಾರವು ನಿಮ್ಮ ಆಲೋಚನಾ ಶೈಲಿಯನ್ನೇ ಬದಲಿಸಬಹುದು, ನಿಮ್ಮ ತೀರ್ಮಾನಗಳ ಮೇಲೆ ಪ್ರಭಾವ ಬೀರಬಹುದು ಮತ್ತು ನಿಮ್ಮ ಮುಂದಿನ ಭವಿಷ್ಯದ ದಾರಿಯನ್ನು ತೋರಿಸಿಕೊಡಬಹುದು. ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ಬೆಳವಣಿಗೆಗಳಿಗೆ ಹಾದಿ ಮಾಡಿಕೊಡಬಹುದು. ನೀವು ಬಹಳ ಕಾಲದಿಂದ ಕಾಯುತ್ತಿದ್ದ ಯಾವುದೋ ಒಂದು ಸಂಗತಿಯ ಬಗ್ಗೆ ನಿಮಗೆ ಸುಳಿವು ಸಿಗಬಹುದು. ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳಬಹುದು ಅಥವಾ ಅನಿರೀಕ್ಷಿತವಾದ ಅವಕಾಶವೊಂದು ನಿಮ್ಮ ಮುಂದೆ ಬಂದು ನಿಲ್ಲಬಹುದು. ಆದರೆ ಈ ಎಲ್ಲಾ ಸ್ಥಿತ್ಯಂತರಗಳು ಒಬ್ಬ ವ್ಯಕ್ತಿಯ ಮುಖಾಂತರವೇ ಸಂಭವಿಸುತ್ತವೆ. ಆ ವ್ಯಕ್ತಿ ಒಬ್ಬ ಮಹಿಳೆ. ಆ ಮಹಿಳೆ ಯಾರು? ಅದು ನಿಮ್ಮ ಮನೆಯಲ್ಲಿರುವ ಸ್ತ್ರೀಯಾಗಿರಬಹುದು, ನಿಮ್ಮ ಜೀವನ ಸಂಗಾತಿಯಾಗಿರಬಹುದು, ನಿಮ್ಮ ಆಪ್ತ ಸ್ನೇಹಿತೆಯಾಗಿರಬಹುದು ಅಥವಾ ನೀವು ದೀರ್ಘಕಾಲದಿಂದ ಮಾತುಕತೆ ನಡೆಸಿದ ವ್ಯಕ್ತಿಯೂ ಇರಬಹುದು. ಆಕೆಯ ಮುಖಾಂತರ ಬರುವ ಒಂದು ಮಾತು, ಮಾಹಿತಿ ಅಥವಾ ಒಂದು ಪುಟ್ಟ ಸಲಹೆಯು ನಿಮ್ಮ ಜೀವನದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಬಹುದು. ಆಕೆ ಆಡುವ ಒಂದು ಸಣ್ಣ ಮಾತು ನೀವು ಇಲ್ಲಿಯವರೆಗೆ ಯೋಚಿಸದ ಹೊಸ ಹಾದಿಯಲ್ಲಿ ನಿಮ್ಮನ್ನು ಕರೆದೊಯ್ಯಬಲ್ಲದು. ಈ 4 ದಿನಗಳಲ್ಲಿ ನೀವು ಕೇಳುವ ಕೆಲವು ಒಳ್ಳೆಯ ಸುದ್ದಿಗಳು ನಿಮ್ಮ ಉದ್ಯೋಗ ಅಥವಾ ಹಣಕಾಸಿನ ಲಾಭಕ್ಕೆ ಸಂಬಂಧಿಸಿರಬಹುದು. ಅದು ಕುಟುಂಬದಲ್ಲಿ ಸಡಗರ ತರುವ ಸುದ್ದಿಯೂ ಆಗಿರಬಹುದು. ಕೆಲವು ಸುದ್ದಿಗಳು ನೀವು ನಿರೀಕ್ಷಿಸಿದ್ದೇ ಇರಬಹುದು, ಆದರೆ ಕೆಲವು ವಾರ್ತೆಗಳು ಅನಿರೀಕ್ಷಿತವಾಗಿದ್ದರೂ ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿರುತ್ತವೆ. ಶುಭವಾರ್ತೆಗಳ ಜೊತೆಗೆ ಈ 4 ದಿನಗಳಲ್ಲಿ ಕೆಲವು ಮುನ್ನೆಚ್ಚರಿಕೆಗಳು ಕೂಡ ಅತ್ಯಗತ್ಯವಾಗಿವೆ. ಯಾರ ಮಾತುಗಳನ್ನು ತಕ್ಷಣವೇ ನಂಬಲು ಹೋಗಬೇಡಿ. ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳುವ ಮುನ್ನ ಆಳವಾಗಿ ಯೋಚಿಸಿ. ಕೇವಲ ಭಾವನಾತ್ಮಕವಾಗಿ ತೆಗೆದುಕೊಳ್ಳುವ ತೀರ್ಮಾನಗಳು ತಪ್ಪಾಗುವ ಸಾಧ್ಯತೆ ಇರುತ್ತದೆ. ವಿಶೇಷವಾಗಿ ಆ ಮಹಿಳೆ ಹೇಳುವ ವಿಷಯವು ನಿಮಗೆ ಹಿತಕರವಾಗಿದ್ದರೆ ಅದರ ಬಗ್ಗೆ ಪೂರ್ವಾಪರ ಯೋಚಿಸಿಯೇ ನೀವು ನಿರ್ಧಾರಕ್ಕೆ ಬರಬೇಕು. ಈ 4 ದಿನಗಳು ನಿಮಗೊಂದು ಪರೀಕ್ಷೆಯಂತೆ, ಅವಕಾಶದಂತೆ ಅಥವಾ ಒಂದು ದೈವಿಕ ಚಿಹ್ನೆಯಂತೆ ಇರುತ್ತವೆ. ನೀವು ಇದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎನ್ನುವುದರ ಮೇಲೆ ನಿಮ್ಮ ಭವಿಷ್ಯದ ಹಾದಿ ಬದಲಾಗುತ್ತದೆ. ಈ 4 ದಿನಗಳನ್ನು ಕಡೆಗಣಿಸಬೇಡಿ. ನೀವು ಪಡೆಯುವ ಪ್ರತಿಯೊಂದು ಮಾಹಿತಿಯ ಕಡೆಗೂ ಸೂಕ್ಷ್ಮವಾಗಿ ಗಮನ ನೀಡಿ. ವಿಶೇಷವಾಗಿ ಮಹಿಳೆಯಿಂದ ಬರುವ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳಿ, ಏಕೆಂದರೆ ಆ ಒಂದು ಸಣ್ಣ ಘಟನೆಯು ನಿಮ್ಮ ಇಡೀ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ತಾಕತ್ತು ಹೊಂದಿರಬಹುದು. ಆದ್ದರಿಂದ ಏಕಾಂಗಿಯಾಗಿ ಕುಳಿತು ಮನನ ಮಾಡಿ. ನಿಮಗೆ ಸಿಗುವ ಒಳ್ಳೆಯ ಸುದ್ದಿ ನಿಮಗಾಗಿಯೇ ಇರಬಹುದು. ಆದ್ದರಿಂದ ಈ ಮಾಹಿತಿಯನ್ನು ಪೂರ್ತಿಯಾಗಿ ಆಲಿಸಿ. ನೀವು ಮೇಷರಾಶಿಯವರಾಗಿದ್ದು ನಮ್ಮ ಚಾನೆಲ್ ಅನ್ನು ಇದೇ ಮೊದಲ ಬಾರಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮತ್ತು ನನಗೆ ನಿಮ್ಮ ಬೆಂಬಲ ನೀಡಿ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ಇತರ ಮೇಷರಾಶಿಯವರೊಂದಿಗೆ ಇದನ್ನು ಹಂಚಿಕೊಳ್ಳಲು ಮರೆಯದಿರಿ ಮತ್ತು ತಪ್ಪದೇ ಲೈಕ್ ಮಾಡಿ. ಈಗ ಮೇಷರಾಶಿಯ ದೈನಂದಿನ ಫಲಿತಾಂಶಗಳು ಮತ್ತು ಈ 4 ದಿನಗಳಲ್ಲಿ ಸಂಭವಿಸುವ ಸಂಪೂರ್ಣ ಘಟನೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಮೇಷರಾಶಿಯವರು ಯಾವಾಗಲೂ ಒಂದು ವಿಶೇಷವಾದ ಚೈತನ್ಯ, ಸಾಹಸ ಮನೋಭಾವ ಮತ್ತು ಮುಂದಾಲೋಚನೆಯ ಗುಣವನ್ನು ಹೊಂದಿರುತ್ತಾರೆ. ನೀವು ಈ ರಾಶಿಯ ಗುಣಲಕ್ಷಣಗಳನ್ನು ಪೂರ್ತಿಯಾಗಿ ಅರಿತುಕೊಂಡರೆ ನಿಮ್ಮನ್ನು ನೀವು ಇನ್ನೂ ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು. ನೀವು ಏಕೆ ಇಷ್ಟೊಂದು ಆಳವಾಗಿ ಆಲೋಚಿಸುತ್ತೀರಿ? ಏಕೆ ತಕ್ಷಣವೇ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ? ನಾಯಕತ್ವದ ಗುಣಗಳನ್ನು ಏಕೆ ಪ್ರದರ್ಶಿಸುತ್ತೀರಿ? ಇವೆಲ್ಲಕ್ಕೂ ಕಾರಣ ನಿಮ್ಮ ರಾಶಿಯ ಪ್ರಭಾವವೇ ಆಗಿದೆ.
ಅದಕ್ಕಾಗಿಯೇ ಇಂದು ಮೇಷರಾಶಿಯ ಸಂಪೂರ್ಣ ವಿಶ್ಲೇಷಣೆಯೊಂದಿಗೆ ರಾಶಿಚಕ್ರದಲ್ಲಿ ನಿಮ್ಮ ಸ್ಥಾನ, ನಿಮ್ಮ ನಕ್ಷತ್ರಗಳು, ನಿಮ್ಮ ಮನಸ್ಥಿತಿ ಮತ್ತು ನಾಯಕತ್ವದ ಗುಣಗಳ ಜೊತೆಗೆ ಈ 4 ದಿನಗಳ ಜೊತೆಗೆ ಈ 4 ದಿನಗಳಲ್ಲಿ ನಿಮಗೆ ಒದಗಿಬರುವ ಬಣ್ಣಗಳು, ಶುಭ ಸಂಖ್ಯೆಗಳು ಮತ್ತು ಮಂಗಳಕರ ದಿಕ್ಕುಗಳ ಬಗ್ಗೆ ಇನ್ನೂ ಹೆಚ್ಚಿನದನ್ನು ತಿಳಿಯೋಣ. ಮೇಷರಾಶಿಯು ರಾಶಿಚಕ್ರದ ಮೊದಲನೆಯ ಚಿಹ್ನೆಯಾಗಿದೆ. ಇದು ಹೊಸ ಆರಂಭ, ನೂತನ ಆಲೋಚನೆಗಳು, ಹೊಸ ನಿರ್ಧಾರಗಳು ಮತ್ತು ಹೊಸ ಪಯಣಗಳ ಸಂಕೇತವಾಗಿದೆ. ಇವೆಲ್ಲವೂ ಮೇಷರಾಶಿಯ ವಿಶೇಷ ಲಕ್ಷಣಗಳಾಗಿವೆ. ಈ ರಾಶಿಯ ಅಧಿಪತಿ ಗ್ರಹ ಮಂಗಳ. ಈ ಕಾರಣಕ್ಕಾಗಿಯೇ ಧೈರ್ಯ, ವೇಗ ಮತ್ತು ಅತೀವ ಆತ್ಮವಿಶ್ವಾಸ ಮೇಷರಾಶಿಯವರಲ್ಲಿ ನೈಸರ್ಗಿಕವಾಗಿಯೇ ಇರುತ್ತದೆ. ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು ಮತ್ತು ಕೃತಿಕಾ ನಕ್ಷತ್ರದ ಮೊದಲ ಪಾದವು ಈ ರಾಶಿಯ ವ್ಯಾಪ್ತಿಗೆ ಬರುತ್ತದೆ. ಈ ನಕ್ಷತ್ರಗಳಲ್ಲಿ ಜನಿಸಿದ ವ್ಯಕ್ತಿಗಳು ಚುರುಕು ಬುದ್ಧಿಯುಳ್ಳವರು, ಸ್ಪಷ್ಟವಾದ ಚಿಂತನೆಯುಳ್ಳವರು ಮತ್ತು ದೂರದೃಷ್ಟಿಯ ಸ್ವಭಾವವನ್ನು ಹೊಂದಿರುತ್ತಾರೆ. ಮೇಷರಾಶಿಯ ವ್ಯಕ್ತಿಗಳು ಹೇಗಿರುತ್ತಾರೆ? ಅವರು ಬಹಳ ನೇರ ನಡೆನುಡಿಯವರು ಮತ್ತು ಮನಸ್ಸಿನಲ್ಲಿ ಏನು ಯೋಚಿಸುತ್ತಾರೋ ಅದನ್ನೇ ನೇರವಾಗಿ ಹೇಳುತ್ತಾರೆ. ಅವರು ನಟನೆ ಮಾಡುವುದನ್ನಾಗಲಿ ಅಥವಾ ಯಾವುದನ್ನಾದರೂ ಮುಚ್ಚಿಡುವುದನ್ನಾಗಲಿ ಇಷ್ಟಪಡುವುದಿಲ್ಲ. ಅವರಿಗೆ ಬೇಗನೆ ಸಿಟ್ಟು ಬರುತ್ತದೆ, ಆದರೆ ಅಷ್ಟೇ ಬೇಗ ಅದು ತಣ್ಣಗಾಗುತ್ತದೆ. ಅವರು ಯಾರಿಗೂ ಅಂಜುವುದಿಲ್ಲ ಮತ್ತು ತಮ್ಮದೇ ಆದ ಹಾದಿಯನ್ನು ಅನುಸರಿಸುತ್ತಾರೆ. ಆದರೆ ಕೆಲವೊಮ್ಮೆ ಯೋಚಿಸದೆ ತೆಗೆದುಕೊಳ್ಳುವ ಆತುರದ ನಿರ್ಧಾರಗಳು ಸಮಸ್ಯೆಗಳಿಗೆ ದಾರಿ ಮಾಡಿಕೊಡಬಹುದು ಎಂದು ಹೇಳಬಹುದು. ಮೇಷರಾಶಿಯವರು ಹುಟ್ಟು ನಾಯಕರು. ಅವರು ಮುಂಚೂಣಿಯಲ್ಲಿ ನಿಂತು ಮುನ್ನಡೆಸುತ್ತಾರೆ, ಜವಾಬ್ದಾರಿಗಳನ್ನು ಹೆಗಲಿಗೆ ತೆಗೆದುಕೊಳ್ಳುತ್ತಾರೆ. ಅಪಾಯಗಳನ್ನು ಎದುರಿಸುವ ಧೈರ್ಯ ಅವರಲ್ಲಿದೆ. ಇತರರು ಹಿಂದೆ ಸರಿದಾಗ ಮೇಷರಾಶಿಯವರು ಧೈರ್ಯದಿಂದ ಮುಂದೆ ಹೆಜ್ಜೆ ಹಾಕುತ್ತಾರೆ. ಯಾವುದೇ ಸಮಸ್ಯೆ ಉದ್ಭವಿಸಿದಾಗ ಪರಿಹಾರಕ್ಕಾಗಿ ಹುಡುಕುತ್ತಾರೆ. ಆದರೆ ಕೆಲವೊಮ್ಮೆ ತಾಳ್ಮೆಯ ಕೊರತೆಯು ಸಮಸ್ಯೆಗಳನ್ನು ತಂದೊಡ್ಡಬಹುದು. ಅವರು ವೇಗವಾಗಿ ಯೋಚಿಸುವವರು, ತಕ್ಷಣವೇ ನಿರ್ಧಾರ ಕೈಗೊಳ್ಳುವವರು ಮತ್ತು ಧೈರ್ಯದಿಂದ ಮುನ್ನುಗ್ಗುವವರು. ಸೋಲನ್ನು ಒಪ್ಪದ ಇವರು ಗೆಲುವಿಗಾಗಿ ಕೊನೆಯವರೆಗೂ ಹೋರಾಟ ಮಾಡುತ್ತಾರೆ. ಇವರು ಪ್ರೀತಿಯ ವಿಷಯದಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನು ಕಾಣುತ್ತಾರೆ ಮತ್ತು ಪ್ರೀತಿಯಲ್ಲಿ ಅತೀವ ಪ್ರಾಮಾಣಿಕರಾಗಿರುತ್ತಾರೆ. ಆದರೆ ಅವರು ಇತರರಿಂದ ಅರ್ಥೈಸಿಕೊಳ್ಳಲ್ಪಡಲು ಬಯಸುತ್ತಾರೆ. ಈಗ ಈ 4 ದಿನಗಳಲ್ಲಿ ನಿಮಗಾಗಿ ಒದಗಿಬರುವ ಬಣ್ಣಗಳೆಂದರೆ ಕೆಂಪು ಮತ್ತು ಕಿತ್ತಳೆ. ಅಂದರೆ ಮಾರ್ಚ್ 23ರಿಂದ 26ರವರೆಗೆ ಮೇಷರಾಶಿಯವರಿಗೆ ಕೆಂಪು ಮತ್ತು ಕಿತ್ತಳೆ ಬಣ್ಣಗಳು ಪ್ರಶಸ್ತವಾಗಿವೆ. ಕೆಂಪು ಶಕ್ತಿ ಮತ್ತು ಧೈರ್ಯದ ಸಂಕೇತವಾದರೆ, ಕಿತ್ತಳೆ ಬಣ್ಣವು ಉತ್ಸಾಹ ಮತ್ತು ಯಶಸ್ಸನ್ನು ಸೂಚಿಸುತ್ತದೆ. ಈ ಬಣ್ಣಗಳನ್ನು ಧರಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ನಿಮ್ಮ ಕೆಲಸಗಳಲ್ಲಿ ವಿಜಯದ ಅವಕಾಶಗಳಿರುತ್ತವೆ. ಇನ್ನು ಅದೃಷ್ಟ ಸಂಖ್ಯೆಗಳೆಂದರೆ 1, 9 ಮತ್ತು 5. ಈ ಸಂಖ್ಯೆಗಳು ನಿಮಗೆ ಭಾಗ್ಯವನ್ನು ತರಲಿವೆ. ಪ್ರಮುಖವಾದ ಕೆಲಸ ಕಾರ್ಯಗಳಲ್ಲಿ ಈ ಸಂಖ್ಯೆಗಳು ಕಂಡುಬಂದರೆ ಅದನ್ನು ಶುಭ ಸಂಕೇತವೆಂದು ಭಾವಿಸಿ. ಇನ್ನು ನೀವು ಈ ಮಂಗಳಕರ ದಿಕ್ಕುಗಳಲ್ಲಿ ಪ್ರಯಾಣ ಬೆಳೆಸಿದರೆ ಅಥವಾ ಕೆಲಸ ಮಾಡಿದರೆ ನಿಮ್ಮ ಕಾರ್ಯಗಳು ಸುಲಭವಾಗಿ ಸಿದ್ಧಿಸುತ್ತವೆ, ಉತ್ತಮ ಅವಕಾಶಗಳು ಲಭಿಸುತ್ತವೆ ಮತ್ತು ನಿಮಗೆ ಸಹಕಾರ ನೀಡುವ ವ್ಯಕ್ತಿಗಳು ಭೇಟಿಯಾಗುತ್ತಾರೆ. ಮೇಷರಾಶಿಯವರಿಗೆ ಈ ರಾಶಿಚಕ್ರದ ಸಂದೇಶವೇನೆಂದರೆ, ನೀವು ಇತರರಿಗೆ ಮಾರ್ಗದರ್ಶಕರು ಮತ್ತು ನಾಯಕರು. ಆದರೆ ನೀವು ಸ್ವಲ್ಪ ತಾಳ್ಮೆ ಮತ್ತು ವಿವೇಚನೆಯನ್ನು ರೂಢಿಸಿಕೊಂಡರೆ ಇನ್ನೂ ಉನ್ನತ ಮಟ್ಟಕ್ಕೆ ಏರುತ್ತೀರಿ. ನಿಮ್ಮ ಶಕ್ತಿ ಮತ್ತು ನಿಮ್ಮ ಧೈರ್ಯವೇ ನಿಮ್ಮ ಅತಿದೊಡ್ಡ ಆಯುಧಗಳಾಗಿವೆ. ಈ 4 ದಿನಗಳಲ್ಲಿ ಕಂಡುಬರುವ ಸಂಕೇತಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಬಣ್ಣಗಳು, ಸಂಖ್ಯೆಗಳು ಮತ್ತು ದಿಕ್ಕುಗಳನ್ನು ಸರಿಯಾಗಿ ಬಳಸಿಕೊಳ್ಳಿ. ನಿಮ್ಮ ಮನಸಾಕ್ಷಿ ಹೇಳುವ ಹಾದಿಯಲ್ಲಿ ಸಾಗಿರಿ, ಏಕೆಂದರೆ ನೀವು ಸಾಮಾನ್ಯ ಜನರಿಗಿಂತ ಭಿನ್ನರಾದ ನಾಯಕರು. ಆದ್ದರಿಂದ ಮೇಷರಾಶಿಯವರಿಗೆ ಈ 4 ದಿನಗಳು ಅನಿರೀಕ್ಷಿತ ತಿರುವುಗಳಿಂದ ಕೂಡಿರುತ್ತವೆ. ನಿಮ್ಮ ಬದುಕಿನಲ್ಲಿ ಜರುಗುವ ಕೆಲವು ಘಟನೆಗಳು ತೀರಾ ಅನಿರೀಕ್ಷಿತವಾಗಿರಲಿವೆ. ನೀವು ಅದನ್ನು ಕೇಳಿದಾಗ ಬೆರಗಾಗುತ್ತೀರಿ, ಆದರೆ ಕೆಲವು ಸನ್ನಿವೇಶಗಳಲ್ಲಿ ನಿಮಗೆ ಆಘಾತವಾಗಬಹುದು. ನಿರ್ದಿಷ್ಟವಾಗಿ ಮಹಿಳೆಯ ಮೂಲಕ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಯು ಸಣ್ಣ ವಿಷಯವಲ್ಲ. ಇದು ಒಂದು ಚಿಹ್ನೆ, ಎಚ್ಚರಿಕೆ ಮತ್ತು ಒಂದು ದೊಡ್ಡ ಅವಕಾಶವಾಗಿದೆ. ಆದ್ದರಿಂದ ಈ ವಿಚಾರವನ್ನು ಕಡೆಗಣಿಸಬೇಡಿ. ಒಬ್ಬಂಟಿಯಾಗಿ ಕುಳಿತು ಈ ಮಾತುಗಳನ್ನು ಮನನ ಮಾಡಿಕೊಳ್ಳಿ. ಪ್ರತಿಯೊಂದು ಸಣ್ಣ ಸಂಗತಿಯ ಬಗ್ಗೆಯೂ ಗಮನಹರಿಸಿ, ಏಕೆಂದರೆ ಈ 4 ದಿನಗಳಲ್ಲಿ ಆಗುವ ಬೆಳವಣಿಗೆಗಳು ನಿಮ್ಮ ಭವಿಷ್ಯದ ದಾರಿಯನ್ನು ತೋರಿಸಲಿವೆ. ಮತ್ತು ಆ ಮಹಿಳೆ ಯಾರಾಗಿರಬಹುದು? ಮೇಷರಾಶಿಯವರಿಗೆ ಆ ಮಹಿಳೆ ಅಪರಿಚಿತಳಲ್ಲ. ಅದು ನಿಮ್ಮ ಮನೆಯಲ್ಲಿರುವ ಸ್ತ್ರೀಯಾಗಿರಬಹುದು, ನಿಮ್ಮ ಸಂಗಾತಿಯಾಗಿರಬಹುದು, ಸ್ನೇಹಿತೆಯಾಗಿರಬಹುದು, ಅಥವಾ ದೀರ್ಘಕಾಲದಿಂದ ನೀವು ಮಾತುಕತೆ ನಡೆಸುತ್ತಿರುವ ವ್ಯಕ್ತಿಯಾಗಿರಬಹುದು. ಆದರೆ ಅವಳ ಮೂಲಕ ಬರುವ ವಿಷಯವು ಸಾಮಾನ್ಯವಲ್ಲ. ಈ 4 ದಿನಗಳಲ್ಲಿ ಆ ಮಹಿಳೆಯಿಂದ ನೀವು ಶುಭವಾರ್ತೆಯನ್ನು ಪಡೆಯಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಯಾವುದೋ ವಿಷಯದ ಬಗ್ಗೆ ಮಾಹಿತಿ ಸಿಗಬಹುದು. ಉತ್ತಮ ಅವಕಾಶ ಅಥವಾ ಲಾಭದಾಯಕ ಸುದ್ದಿ ಲಭಿಸಬಹುದು. ಅವಳು ಹೇಳುವ ಒಂದು ಮಾತು ನಿಮ್ಮ ಮನಸ್ಸನ್ನು ಸಂತೋಷದಿಂದ ತುಂಬುತ್ತದೆ. ಈಗ ಸಂಬಂಧಗಳಲ್ಲಿ ಬದಲಾವಣೆಗಳು ಕಾಣಲಿವೆ. ದೂರವಾಗಿದ್ದ ವ್ಯಕ್ತಿಯು ಮತ್ತೆ ಹತ್ತಿರ ಬರಬಹುದು. ನಿಮ್ಮಲ್ಲಿದ್ದ ತಪ್ಪು ಗ್ರಹಿಕೆಗಳು ಸಂಪೂರ್ಣವಾಗಿ ಮರೆಯಾಗಬಹುದು.
ಈ ಬದಲಾವಣೆಯು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ನೀವು ವೃತ್ತಿಜೀವನ ಅಥವಾ ಆರ್ಥಿಕ ಲಾಭವನ್ನು ನಿರೀಕ್ಷಿಸುತ್ತಿದ್ದರೆ, ಆ ಮಹಿಳೆಯ ಸಲಹೆಯಿಂದಾಗಿ ನೀವು ಒಂದು ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಅದು ನಿಮಗೆ ಲಾಭ ತಂದುಕೊಡುತ್ತದೆ. ಈಗ ಇದರ ಪರಿಣಾಮಗಳ ಬಗ್ಗೆ ಜಾಗರೂಕರಾಗಿರುವುದು ಕೂಡ ಮುಖ್ಯ, ಏಕೆಂದರೆ ಎಲ್ಲವೂ ಶುಭವಾಗಿರುವುದಿಲ್ಲ. ಕೆಲವು ಮುನ್ನೆಚ್ಚರಿಕೆಗಳು ಬೇಕಾಗುತ್ತವೆ. ನೀವು ಇಲ್ಲಿಯವರೆಗೆ ತಿಳಿದಿರದ ಒಂದು ಸತ್ಯವು ಆ ಮಹಿಳೆಯ ಮೂಲಕ ಬಯಲಾಗಬಹುದು. ಅದು ಸ್ವಲ್ಪ ನೋವು ಉಂಟುಮಾಡಬಹುದು, ಆದರೆ ಅದು ನಿಮಗೆ ಅಗತ್ಯವಿರುವ ಸತ್ಯವಾಗಿರುತ್ತದೆ. ಸಣ್ಣಪುಟ್ಟ ಜಗಳಗಳು, ತಪ್ಪು ತಿಳುವಳಿಕೆಗಳು ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡಬಹುದು. ಗೊಂದಲಗಳು ಉಂಟಾಗಬಹುದು ಮತ್ತು ಅವಳು ಹೇಳುವುದನ್ನು ಅರ್ಥಮಾಡಿಕೊಳ್ಳುವಲ್ಲಿ ನಿಮಗೆ ಕಷ್ಟವಾಗಬಹುದು. ಇದರಿಂದ ನಿರ್ಧಾರ ತೆಗೆದುಕೊಳ್ಳುವಾಗ ಸ್ವಲ್ಪ ಗೊಂದಲ ಉಂಟಾಗಬಹುದು. ದೈನಂದಿನ ಶಕ್ತಿಯ ಹರಿವಿನ ಮೊದಲ ದಿನ ಅಂದರೆ 23ರಂದು ಒಂದು ಸೂಚನೆ ಲಭಿಸುತ್ತದೆ. ಒಂದು ಸಣ್ಣ ವಿಚಾರವು ನಿಮ್ಮ ಗಮನ ಸೆಳೆಯುತ್ತದೆ. 24ರಂದು ಆ ಮಹಿಳೆಯೊಂದಿಗೆ ಮಾತುಕತೆ ಹೆಚ್ಚಾಗುತ್ತದೆ. ನೀವು ಖಂಡಿತವಾಗಿಯೂ ಆಳವಾದ ಆಲೋಚನೆಗೆ ಒಳಗಾಗುತ್ತೀರಿ. 25ರಂದು ನಿಜವಾದ ಸತ್ಯವು ಹೊರಬರುತ್ತದೆ. ನೀವು ಆಶ್ಚರ್ಯಚಕಿತರಾಗುತ್ತೀರಿ. 26ರಂದು ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರುವ ಒಂದು ನಿರ್ಧಾರವನ್ನು ನೀವು ಕೈಗೊಳ್ಳುತ್ತೀರಿ. ಮೇಷರಾಶಿಯವರು ಮುಖ್ಯವಾದ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು. ಯಾರ ಮಾತನ್ನೂ ತಕ್ಷಣವೇ ನಂಬಬೇಡಿ. ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳುವ ಬದಲು ವಿವೇಚನೆಯಿಂದ ಯೋಚಿಸಿ ಮುನ್ನಡೆಯಿರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಮಹಿಳೆ ಏನು ಹೇಳುತ್ತಾಳೆ ಎಂಬುದನ್ನು ವಿಶ್ಲೇಷಿಸಿ ನಂತರ ನಿರ್ಧಾರಕ್ಕೆ ಬನ್ನಿ. ಈ ರಾಶಿಯವರಿಗೆ ಈ 4 ದಿನಗಳು ಒಂದು ಪರೀಕ್ಷೆ, ಒಂದು ಅವಕಾಶ ಮತ್ತು ಒಂದು ಬದಲಾವಣೆಯ ಕಾಲವಾಗಿದೆ. ಒಬ್ಬ ವ್ಯಕ್ತಿಯಿಂದ ಬರುವ ಒಂದು ಸಣ್ಣ ವಿಷಯವು ನಿಮ್ಮ ಬದುಕನ್ನೇ ಬದಲಿಸಬಹುದು. ಈ 4 ದಿನಗಳನ್ನು ನಿರ್ಲಕ್ಷಿಸಬೇಡಿ. ಮಹಿಳೆಯಿಂದ ಬರುವ ಸೂಚನೆಗೆ ಗಮನ ನೀಡಿ. ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಆಲಿಸಿ, ಏಕೆಂದರೆ ಈ ಸಣ್ಣ ಘಟನೆಯ ಪರಿಣಾಮವು ಬಹಳ ದೊಡ್ಡದಾಗಿರುತ್ತದೆ. ಒಂಟಿಯಾಗಿ ಕುಳಿತು ಇದರ ಬಗ್ಗೆ ಚಿಂತಿಸಿ. ಆಕೆ ಹೇಳುವ ವಿಷಯವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿರಬಹುದು. ನಾಳೆ ನೀವು ದೊಡ್ಡ ಬದಲಾವಣೆಗಳನ್ನು ತರಲು ಸಾಧ್ಯವಾಗದಿದ್ದರೂ ಕೂಡ ಸಣ್ಣ ಸಣ್ಣ ವಿಷಯಗಳಲ್ಲಿ ನಿಧಾನವಾಗಿ ಬದಲಾವಣೆಗಳನ್ನು ಮಾಡಿಕೊಳ್ಳಲು ಸಾಧ್ಯವಾದರೆ ಮತ್ತು ಸ್ವಲ್ಪ ಶಾಂತತೆಯಿಂದ ದಿನವನ್ನು ಕಳೆದರೆ ಉತ್ತಮ ಫಲಿತಾಂಶಗಳು ನಿಮ್ಮದಾಗುತ್ತವೆ. ಈಗ ಪ್ರತಿಯೊಂದು ಕ್ಷೇತ್ರದಲ್ಲಿ ಪರಿಸ್ಥಿತಿ ಹೇಗಿರುತ್ತದೆ ಎಂದು ನೋಡೋಣ. ಉದ್ಯೋಗ ಕ್ಷೇತ್ರದಲ್ಲಿ ಮೇಷರಾಶಿಯವರಿಗೆ ನಾಳೆ ಸ್ವಲ್ಪ ಹೆಚ್ಚು ಕೆಲಸದ ಒತ್ತಡ ಎನಿಸಬಹುದು, ಆದರೆ ನೀವು ಆತಂಕಪಡುವ ಅಗತ್ಯವಿಲ್ಲ. ನೀವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ಕೂಡ ಒಳ್ಳೆಯ ಫಲಿತಾಂಶ ನೀಡುತ್ತವೆ. ನಿಮ್ಮ ಮೇಲಧಿಕಾರಿಗಳೊಂದಿಗೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಮತ್ತು ಮಾತನಾಡುವಾಗ ಸಂಯಮವಿರಲಿ. ನೀವು ಸ್ವಲ್ಪ ಮೃದುವಾಗಿ ಮಾತನಾಡಿದರೆ ನಿಮ್ಮ ಗೌರವವು ಹೆಚ್ಚಾಗುತ್ತದೆ. ವ್ಯಾಪಾರ ಕ್ಷೇತ್ರದಲ್ಲಿ ಮೇಷರಾಶಿಯವರಿಗೆ ನಾಳೆ ಅತಿ ದೊಡ್ಡ ಲಾಭವಿಲ್ಲದಿದ್ದರೂ ಕನಿಷ್ಠ ಸಣ್ಣ ಮಟ್ಟದ ಲಾಭವಿರುತ್ತದೆ. ಹೊಸ ಹೂಡಿಕೆ ಮಾಡುವಾಗ ಸ್ವಲ್ಪ ಯೋಚಿಸಿ. ಯಾರಾದರೂ ಉತ್ತಮ ಸಲಹೆ ನೀಡಿದರೆ ಅದು ನಿಮಗೆ ಸರಿಯಾದ ಮಾರ್ಗ ತೋರಿಸಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ನಾಳೆ ಏಕಾಗ್ರತೆ ಸ್ವಲ್ಪ ಕಡಿಮೆಯಾಗುವ ಸಾಧ್ಯತೆಯಿದೆ, ಆದರೆ ನೀವು ಪ್ರಯತ್ನಿಸಿದರೆ ಅದನ್ನು ನಿಯಂತ್ರಣಕ್ಕೆ ತರಬಹುದು. ಸರಿಯಾದ ಯೋಜನೆ ಮಾಡಿಕೊಂಡು ಅಧ್ಯಯನ ಮಾಡಿದರೆ ಉತ್ತಮ ಫಲಿತಾಂಶ ಲಭಿಸುತ್ತದೆ. ಇನ್ನು ಚಲನಚಿತ್ರೋದ್ಯಮದಲ್ಲಿರುವವರಿಗೆ ನಾಳೆ ಅವಕಾಶದ ಬಗ್ಗೆ ಮಾಹಿತಿ ಸಿಗುವ ಸಾಧ್ಯತೆಯಿದೆ. ಅದು ಚಿಕ್ಕದಾಗಿ ಕಂಡರೂ ಭವಿಷ್ಯದಲ್ಲಿ ದೊಡ್ಡದಾಗಿ ಬೆಳೆಯಬಹುದು. ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಇದು ಸೂಕ್ತ ಸಮಯ. ಖಾಸಗಿ ಐಟಿ ವಲಯದವರಿಗೆ ನಿಮ್ಮ ಕೆಲಸವನ್ನು ನಾಳೆ ಗುರುತಿಸುವ ಅವಕಾಶವಿದೆ ಮತ್ತು ಹೊಸ ಜವಾಬ್ದಾರಿಗಳನ್ನು ನೀಡಬಹುದು. ಅದು ನಿಮ್ಮ ವೃತ್ತಿಜೀವನಕ್ಕೆ ಪ್ಲಸ್ ಪಾಯಿಂಟ್ ಆಗಲಿದೆ. ಗೃಹಿಣಿಯರಿಗೆ ನಾಳೆ ಮನೆಯಲ್ಲಿ ಶಾಂತಿಯುತ ವಾತಾವರಣವಿರುತ್ತದೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗುತ್ತದೆ. ಸಣ್ಣ ವಿಚಾರಕ್ಕೂ ಅವರು ಸಂತೋಷಪಡುತ್ತಾರೆ. ಪ್ರೇಮ ಸಂಬಂಧಗಳ ವಿಷಯದಲ್ಲಿ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ತಪ್ಪುಗ್ರಹಿಕೆಗಳು ಉಂಟಾಗಬಹುದು, ಆದರೆ ನೀವು ಸೌಮ್ಯವಾಗಿ ಮಾತನಾಡಿದರೆ ಅದು ತಕ್ಷಣವೇ ಬಗೆಹರಿಯುತ್ತದೆ. ಪ್ರೀತಿಯಲ್ಲಿರುವವರಿಗೆ ಒಂದು ಆತ್ಮೀಯ ಮಾತು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಕುಟುಂಬದಲ್ಲಿ ಒಂದು ಸಣ್ಣ ಚರ್ಚೆ ನಡೆಯುತ್ತದೆ, ಅದು ನಿಮಗೆ ಪ್ರಯೋಜನಕಾರಿಯಾಗಿರುತ್ತದೆ. ಹಿರಿಯರ ಹಿತವಚನವನ್ನು ಕೇಳುವುದು ಬಹಳ ಒಳ್ಳೆಯದು. ಆರೋಗ್ಯದ ವಿಚಾರದಲ್ಲಿ ನೀವು ನಾಳೆ ಸುಸ್ಥಿತಿಯಲ್ಲಿರುತ್ತೀರಿ, ಆದರೆ ಸ್ವಲ್ಪ ಸುಸ್ತು ಕಾಣಿಸಿಕೊಳ್ಳಬಹುದು. ಈ 4 ದಿನಗಳಲ್ಲಿ ಸಾಕಷ್ಟು ನೀರು ಕುಡಿಯಿರಿ ಮತ್ತು ವಿಶ್ರಾಂತಿ ಕೂಡ ತೆಗೆದುಕೊಳ್ಳಿ. ಸಣ್ಣಪುಟ್ಟ ಆರೋಗ್ಯದ ಏರುಪೇರು ಆಗುವ ಸಾಧ್ಯತೆ ಇರುವುದರಿಂದ ಅದನ್ನು ನಿರ್ಲಕ್ಷಿಸದೆ ವೈದ್ಯರನ್ನು ಸಂಪರ್ಕಿಸಿ. ಪ್ರಮುಖ ನಿರ್ಧಾರಗಳನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ಸಮತೋಲನದಿಂದ ಮುಂದೆ ಸಾಗಿದರೆ ಸಣ್ಣ ಯಶಸ್ಸು ಕೂಡ ನಿಮ್ಮದಾಗುತ್ತದೆ. ಶಾಂತವಾಗಿ ಯೋಚಿಸಿ ಮಾತನಾಡಿ. ಇಂದು ನೀವು ಉತ್ತಮ ಹಾದಿಯಲ್ಲಿದ್ದೀರಿ ಎಂದು ಹೇಳಬಹುದು. ನೀವು ಇದನ್ನು ಹಲವು ಬಾರಿ ಅನುಭವಿಸಿರಬಹುದು. ಎಲ್ಲವೂ ಸುಗಮವಾಗಿ ನಡೆಯುತ್ತಿರುವಾಗ ಇದ್ದಕ್ಕಿದ್ದಂತೆ ಎಲ್ಲವೂ ಅಸ್ತವ್ಯಸ್ತವಾಗುತ್ತದೆ. ಇದನ್ನು ಗಮನಿಸಿದ್ದೀರಾ? ನೀವು ಯೋಜಿಸಿದ ಸಣ್ಣ ಕೆಲಸಗಳು ನಿಂತು ಹೋಗಿ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡುತ್ತವೆ. ಇದು ಕೇವಲ ಅದೃಷ್ಟದಾಟವಲ್ಲ. ಕೆಲವು ಸಂದರ್ಭಗಳಲ್ಲಿ ಮಾನವನ ದೃಷ್ಟಿ, ನರದಿಷ್ಟಿ ಕೂಡ ಇದಕ್ಕೆ ಕಾರಣವಿರಬಹುದು. ಅದಕ್ಕಾಗಿಯೇ ಇಂದು ಮಾನವನ ದೃಷ್ಟಿ ಅಂದರೇನು? ಅದರಿಂದ ಏನಾಗುತ್ತದೆ?
ಎಂಬ ಬಗ್ಗೆ ಆಳವಾಗಿ ತಿಳಿಯೋಣ. ಇತರರ ಮನಸ್ಸಿನಲ್ಲಿರುವ ಅಸೂಯೆ, ಹೊಟ್ಟೆಕಿಚ್ಚು, ದುಷ್ಟಕಣ್ಣು ನಿಮ್ಮ ಮೇಲೆ ಬೀಳುವುದು. ನಿಮ್ಮ ಪ್ರಗತಿಯನ್ನು ನೋಡಿ ಸಹಿಸದವರು ಕಳುಹಿಸುವ ನಕಾರಾತ್ಮಕ ಶಕ್ತಿಯನ್ನೇ ಮಾನವನ ದೃಷ್ಟಿ ಎನ್ನಲಾಗುತ್ತದೆ. ಇದು ಮೇಷರಾಶಿಯವರ ಮೇಲೆ ಬಹಳ ಬೇಗನೆ ಪರಿಣಾಮ ಬೀರುತ್ತದೆ. ಕೆಲಸಗಳು ಕೊನೆಯ ಹಂತದಲ್ಲಿ ನಿಲ್ಲುವುದು, ಆರ್ಥಿಕ ಮುಗ್ಗಟ್ಟು, ಬಂದ ಹಣ ಉಳಿಯದೆ ಅನಗತ್ಯ ವೆಚ್ಚವಾಗುವುದು ಇದರ ಲಕ್ಷಣಗಳು. ಇದರ ಜೊತೆಗೆ ಮಾನಸಿಕ ಒತ್ತಡ, ಸಣ್ಣ ವಿಷಯಕ್ಕೆ ಉದ್ವಿಗ್ನತೆ, ಏನೋ ಕೆಟ್ಟದ್ದಾಗುತ್ತದೆ ಎಂಬ ಭಯ ಮತ್ತು ಒಂಟಿತನ ಕಾಡಬಹುದು. ಜನರು ನಿಮ್ಮಿಂದ ದೂರವಾಗುತ್ತಿದ್ದಾರೆ ಎಂಬ ಭಾವನೆ ಬರಬಹುದು. ಮೇಷರಾಶಿಯವರು ನಾಯಕತ್ವದ ಗುಣ ಹೊಂದಿದ್ದು ವೇಗವಾಗಿ ಬೆಳೆಯುವುದರಿಂದ ಜನರ ಗಮನ ನಿಮ್ಮ ಮೇಲೆ ಹೆಚ್ಚಾಗಿರುತ್ತದೆ. ಇದಕ್ಕಾಗಿ ಕೆಲವು ಸರಳ ಪರಿಹಾರಗಳಿವೆ. ಮೊದಲನೆಯದಾಗಿ ಉಪ್ಪು ಮತ್ತು ಮೆಣಸಿನ ಪರಿಹಾರ. ಶನಿವಾರ ಅಥವಾ ಮಂಗಳವಾರ 3 ಒಣ ಮೆಣಸಿನಕಾಯಿ ಮತ್ತು ಸ್ವಲ್ಪ ಕಲ್ಲು ಉಪ್ಪನ್ನು ತಲೆಯ ಸುತ್ತ 3 ಬಾರಿ ನಿವಾಳಿಸಿ ಹೊರಗೆ ಎಸೆಯಿರಿ. ಎರಡನೆಯದಾಗಿ ಪ್ರತಿದಿನ ಸಂಜೆ ಮನೆಯ ಮುಂದೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ. ಮೂರನೆಯದಾಗಿ ಮಂಗಳವಾರ ಹನುಮಾನ್ ಚಾಲೀಸಾವನ್ನು ತಪ್ಪದೆ ಪಠಿಸಿ. ನಾಲ್ಕನೆಯದಾಗಿ ಸ್ನಾನದ ನೀರಿಗೆ 1 ಚಿಟಿಕೆ ಕಲ್ಲು ಉಪ್ಪು ಹಾಕಿ ಸ್ನಾನ ಮಾಡಿ. ಐದನೆಯದಾಗಿ ನಿಂಬೆಹಣ್ಣಿನ ಪರಿಹಾರ. ನಿಂಬೆಹಣ್ಣನ್ನು ತಲೆಯ ಸುತ್ತ ನಿವಾಳಿಸಿ ಹೊರಗೆ ಎಸೆಯಿರಿ. ಮತ್ತೊಂದು ಮುಖ್ಯವಾದ ಸಲಹೆ ಏನೆಂದರೆ, ನಿಮ್ಮ ಯಶಸ್ಸನ್ನು ಎಲ್ಲರ ಮುಂದೆ ಹೇಳಿಕೊಳ್ಳಬೇಡಿ. ನಿಮ್ಮ ಯೋಜನೆಗಳನ್ನು ಗೌಪ್ಯವಾಗಿಡಿ. ಈ ಮುನ್ನೆಚ್ಚರಿಕೆಗಳನ್ನು ವಹಿಸಿದರೆ ನರದಿಷ್ಟಿಯ ಪ್ರಭಾವ ಸಂಪೂರ್ಣವಾಗಿ ದೂರವಾಗುತ್ತದೆ. ಮೇಷರಾಶಿಯವರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಬೆಂಬಲಿಸಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.